ಮೊದಲನೇ ಪ್ರಶ್ನೆ, ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ ಎಷ್ಟು ಶೇಕಡಾವಾರು ಆಮ್ಲಜನಕ ಸರಬರಾಜಾಗುತ್ತದೆ? ಎ 33, ಬಿ 20, ಸಿ 10%, ಡಿ 25%. ಉತ್ತರ ಬಿ 20%. ಎರಡನೇ ಪ್ರಶ್ನೆ, ಭಾರತಕ್ಕೆ ಹೂಕೋಸು ಪರಿಚಯಿಸಿದ ದೇಶ ಯಾವುದು? ಎ ಚೀನಾ, ಬಿ ಜಪಾನ್, ಸಿ ಅಮೆರಿಕ, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. ಮೂರನೇ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? ಎ 22 ಮೂಳೆಗಳು, ಬಿ 23 ಮೂಳೆಗಳು, ಸಿ 24 ಮೂಳೆಗಳು, ಡಿ 25 ಮೂಳೆಗಳು. ಉತ್ತರ ಎ 22 ಮೂಳೆಗಳು. ನಾಲ್ಕನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ಅನ್ನು ಸೇವಿಸಬಾರದು? ಎ ಚರ್ಮದ ಕಾಯಿಲೆ, ಬಿ ಕೆಂಪು ದದ್ದುಗಳು, ಸಿ ತುರಿಕೆ, ಡಿ ಅಲರ್ಜಿ. ಉತ್ತರ ಮೇಲಿನ ಎಲ್ಲವೂ. ಐದನೇ ಪ್ರಶ್ನೆ, ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಎ ದಕ್ಷಿಣ ಕನ್ನಡ, ಬಿ ಉತ್ತರ ಕನ್ನಡ, ಸಿ ಶಿವಮೊಗ್ಗ, ಡಿ ಧಾರವಾಡ. ಉತ್ತರ ಬಿ ಉತ್ತರ ಕನ್ನಡ. ಆರನೇ ಪ್ರಶ್ನೆ, ಜೇನುತುಪ್ಪವು ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ಏನು ಸೇರಿಸಬೇಕು? ಎ ನೀರು, ಬಿ ಮೊಸರು, ಸಿ ಹಾಲು, ಡಿ ಮೈದಾ. ಉತ್ತರ ಎ ನೀರು. ಏಳನೇ ಪ್ರಶ್ನೆ, ಮಾನವನ ದೇಹದ ಅತ್ಯಂತ ಸ್ವಚ್ಛ ಭಾಗ ಯಾವುದು? ಎ ಶ್ವಾಸಕೋಶ, ಬಿ ಕೂದಲು, ಸಿ ಬಾಯಿ, ಡಿ ಪಾದ. ಉತ್ತರ ಎ ಶ್ವಾಸಕೋಶ. ಎಂಟನೇ ಪ್ರಶ್ನೆ, ಪ್ರಸ್ತುತ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಎಷ್ಟು? ಎ 58, ಬಿ 60, ಸಿ 40, ಡಿ 70. ಉತ್ತರ ಬಿ 60. ಒಂಬತ್ತನೇ ಪ್ರಶ್ನೆ, ಭಾನುವಾರದ ರಜೆ ಯಾವಾಗ ಪ್ರಾರಂಭವಾಯಿತು? ಎ 1945, ಬಿ 1947, ಸಿ 1950, ಡಿ 1843. ಉತ್ತರ ಡಿ 1843. ಹತ್ತನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಯ ಚಿನ್ನ ಯಾವ ದೇಶದಲ್ಲಿದೆ? ಎ ಜಪಾನ್, ಬಿ ದುಬೈ, ಸಿ ರಷ್ಯಾ, ಡಿ ಭಾರತ. ಉತ್ತರ ಬಿ ದುಬೈ. ಹನ್ನೊಂದನೇ ಪ್ರಶ್ನೆ, ಯಾವ ನಗರವನ್ನು ಭಾರತದ ಆಹಾರ ರಸ್ತೆ ಎಂದು ಕರೆಯಲಾಗುತ್ತದೆ? ಎ ಪಂಜಾಬ್, ಬಿ ಮಧ್ಯಪ್ರದೇಶ್, ಸಿ ಗುಜರಾತ್, ಡಿ ತಮಿಳುನಾಡು. ಉತ್ತರ ಎ ಪಂಜಾಬ್. ಹನ್ನೆರಡನೇ ಪ್ರಶ್ನೆ, ಏಮು ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಜಪಾನ್, ಬಿ ಆಸ್ಟ್ರೇಲಿಯಾ, ಸಿ ಇಟಲಿ, ಡಿ ಥೈಲ್ಯಾಂಡ್. ಉತ್ತರ ಬಿ ಆಸ್ಟ್ರೇಲಿಯಾ. 13ನೇ ಪ್ರಶ್ನೆ, ಯಾವ ಪಾನೀಯವು ಬಾಯಿಯ ದುರ್ವಾಸನೆ ಕಡಿಮೆ ಮಾಡುತ್ತದೆ? ಎ ಕಾಫಿ, ಬಿ ಹಸಿರು ಚಹಾ, ಸಿ ಟೀ, ಡಿ ಹಾಲು. ಉತ್ತರ ಬಿ ಹಸಿರು ಚಹಾ. 14ನೇ ಪ್ರಶ್ನೆ, 400 ಪಕ್ಕೆಲುಬುಗಳನ್ನು ಹೊಂದಿರುವ ವಿಶ್ವದ ಏಕೈಕ ಜೀವಿ? ಎ ಮನುಷ್ಯ, ಬಿ ಹಾವು, ಸಿ ಕಪ್ಪೆ, ಡಿ ಮೊಸಳೆ. ಉತ್ತರ ಬಿ ಹಾವು. 15ನೇ ಪ್ರಶ್ನೆ, ಭೂಮಿಯ ಮೇಲೆ ಹೆಚ್ಚು ಹೇರಳವಾಗಿರುವ ಲೋಹ ಯಾವುದು? ಎ ಅಲ್ಯೂಮಿನಿಯಂ, ಬಿ ಕಬ್ಬಿಣ, ಸಿ ಚಿನ್ನ, ಡಿ ಪೊಟ್ಯಾಸಿಯಂ. ಉತ್ತರ ಎ ಅಲ್ಯೂಮಿನಿಯಂ. 16ನೇ ಪ್ರಶ್ನೆ, ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವಿರುವ ಸಮುದ್ರ ಜೀವಿ? ಎ ಶಾರ್ಕ್ ಮೀನು, ಸಮುದ್ರ ಆಮೆ, ಸಿ ಡಾಲ್ಫಿನ್, ಡಿ ಆಕ್ಟೋಪಸ್.
ಉತ್ತರ ಡಿ ಅಕ್ಟೋಪಸ್. 17ನೇ ಪ್ರಶ್ನೆ, ಕ್ರಿಸ್ಮಸ್ ಯಾವ ದೇಶದ ಹಬ್ಬ? ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕ. ಉತ್ತರ ಡಿ ಅಮೆರಿಕ. 18ನೇ ಪ್ರಶ್ನೆ, ಉಪ್ಪು ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಎ ಗುಜರಾತ್, ಬಿ ತಮಿಳುನಾಡು, ಸಿ ಕೇರಳ, ಡಿ ಬಿಹಾರ. ಉತ್ತರ ಎ ಗುಜರಾತ್. 19ನೇ ಪ್ರಶ್ನೆ, ಹೆಚ್ಚು ಮಾತ್ರೆಗಳನ್ನು ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಎ ಕ್ಯಾನ್ಸರ್, ಬಿ ಸಕ್ಕರೆ ಕಾಯಿಲೆ, ಸಿ ಮೊಣಕಾಲು ನೋವು, ಡಿ ಕಿಡ್ನಿ ಸಮಸ್ಯೆಗಳು. ಉತ್ತರ ಡಿ ಕಿಡ್ನಿ ಸಮಸ್ಯೆಗಳು. 20ನೇ ಪ್ರಶ್ನೆ, ಯಾವ ದಿನ ಮಹಿಳೆಯರು ತಲೆಗೆ ಸ್ನಾನ ಮಾಡಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ? ಎ ಶುಕ್ರವಾರ, ಬಿ ಮಂಗಳವಾರ, ಸಿ ಬುಧವಾರ, ಡಿ ಗುರುವಾರ. ಉತ್ತರ ಎ ಶುಕ್ರವಾರ. ಶುಕ್ರವಾರವನ್ನು ಲಕ್ಷ್ಮೀ ದಿನ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ದಿನ ಮಹಿಳೆಯರು ತಲೆಸ್ನಾನ ಮಾಡುವುದರಿಂದ ಬಹಳ ಶುಭ ಎನ್ನಲಾಗುತ್ತದೆ. ಶುಕ್ರವಾರ ತಲೆಸ್ನಾನ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ಮಾಯವಾಗಿ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ. 21ನೇ ಪ್ರಶ್ನೆ, ಯಾವ ಬಣ್ಣದ ಮೇಲೆ ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳುತ್ತದೆ? ಎ ಹಳದಿ, ಬಿ ಬಿಳಿ, ಸಿ ಕೆಂಪು, ಡಿ ಕಪ್ಪು. ಉತ್ತರ ಡಿ ಕಪ್ಪು. 22ನೇ ಪ್ರಶ್ನೆ, ಯಾವ ಗ್ರಹವು ನೀರಿನಲ್ಲಿ ತೇಲುತ್ತದೆ? ಎ ಬುಧ ಗ್ರಹ, ಬಿ ಶುಕ್ರ ಗ್ರಹ, ಸಿ ಭೂಮಿ, ಡಿ ಶನಿ ಗ್ರಹ. ಉತ್ತರ ಡಿ ಶನಿ ಗ್ರಹ. 23ನೇ ಪ್ರಶ್ನೆ, ಯಾವ ಹಕ್ಕಿ ಸಿಂಹದಂತೆ ಗರ್ಜಿಸಬಲ್ಲದು? ಕೃಷ್ಣ ಪಕ್ಷಿ, ಬಿ ರಾಜಹಂಸ, ಸಿ ಗುನುಗುವ ಹಕ್ಕಿ, ಡಿ ಹೆರಾನ್. ಉತ್ತರ ಎ ಉಷ್ಣ ಪಕ್ಷಿ. 24ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಪಟ್ಟಣದಲ್ಲಿ ಚುನಾವಣಾ ಶಾಹಿಯನ್ನು ತಯಾರಿಸಲಾಗುತ್ತದೆ? ಎ ಮೈಸೂರು, ಬಿ ದೆಹಲಿ, ಸಿ ಕಾಂಚೀಪುರಂ, ಡಿ ಹೈದರಾಬಾದ್. ಉತ್ತರ ಎ ಮೈಸೂರು. 25ನೇ ಪ್ರಶ್ನೆ, ಲೈಂಗಿಕ ಆಸಕ್ತಿಯನ್ನು ಕಡಿಮೆ ಮಾಡುವ ರೋಗ ಯಾವುದು? ಎ ಕೊಲೆಸ್ಟ್ರಾಲ್, ಬಿ ಮಧುಮೇಹ, ಸಿ ಬಿಪಿ, ಡಿ ಹೃದಯ ರೋಗ. ಉತ್ತರ ಬಿ ಮಧುಮೇಹ. 26ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದರಿಂದ ಸಾಯುವ ಅಪಾಯವಿದೆ? ಎ ಸ್ಟ್ರಾಬೆರಿ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಪೈನಾಪಲ್ ಹಣ್ಣು, ಡಿ ಕಿವಿ ಹಣ್ಣು. ಉತ್ತರ ಬಿ ಮಾವಿನ ಹಣ್ಣು. 27ನೇ ಪ್ರಶ್ನೆ, ಕ್ರಿಕೆಟಿಗ ಧೋನಿ ಯಾವ ರಾಜ್ಯದಲ್ಲಿ ಜನಿಸಿದರು? ಎ ಜಾರ್ಖಂಡ್, ಬಿ ಗುಜರಾತ್, ಸಿ ದೆಹಲಿ, ಡಿ ಕರ್ನಾಟಕ. ಉತ್ತರ ಎ ಜಾರ್ಖಂಡ್. 28ನೇ ಪ್ರಶ್ನೆ, ಪರ್ವತಗಳ ರಾಣಿ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಎ ಬಿಹಾರ, ಬಿ ಜಾರ್ಖಂಡ್, ಸಿ ಮಹಾರಾಷ್ಟ್ರ, ಡಿ ರಾಜಸ್ಥಾನ್. ಉತ್ತರ ಬಿ ಜಾರ್ಖಂಡ್. 29ನೇ ಪ್ರಶ್ನೆ, ಜೇನುನೊಣದಿಂದ ಯಾವ ಬಣ್ಣವನ್ನು ಗ್ರಹಿಸಲಾಗುವುದಿಲ್ಲ? ಎ ನೀಲಿ, ಬಿ ಬಿಳಿ, ಸಿ ಹಳದಿ, ಡಿ ಕೆಂಪು. ಉತ್ತರ ಡಿ ಕೆಂಪು. 30ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳೆಯುವ ತರಕಾರಿ ಯಾವುದು? ಎ ಟೊಮ್ಯಾಟೊ, ಬಿ ಆಲೂಗಡ್ಡೆ, ಸಿ ಈರುಳ್ಳಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಆಲೂಗಡ್ಡೆ. 31ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಮುಖ್ಯವಾಗಿ ನೀರಿನಿಂದ ಬರುವ ಕಾಯಿಲೆಯಾಗಿದೆ? ಎ ಮಲೇರಿಯಾ, ಬಿ ಶೀತ, ಸಿ ಡೆಂಗು, ಡಿ ಕಾಲಾರ.
ಉತ್ತರ ಡಿ ಕಾಲಾರ. 32ನೇ ಪ್ರಶ್ನೆ, ಯಾವ ಪ್ರಾಣಿ ಮನೆಯಲ್ಲಿದ್ದರೆ ಅದೃಷ್ಟ ಮತ್ತು ಹಣ ಹರಿದು ಬರುತ್ತದೆ? ಎ ನಾಯಿ, ಬಿ ಜಿಂಕೆ, ಸಿ ನರಿ, ಡಿ ಆನೆ. ಉತ್ತರ ಡಿ ಆನೆ. 33ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ಜೀರ್ಣಾಂಗ ಹುಣ್ಣುಗಳನ್ನು ಗುಣಪಡಿಸುತ್ತದೆ? ಸ್ಟ್ರಾಬೆರಿ, ಬಿ ಸೇಬು, ಸಿ ಪೇರಳೆ ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಎ ಸ್ಟ್ರಾಬೆರಿ. 34ನೇ ಪ್ರಶ್ನೆ, ಮದುವೆ ಆಗುವ ಮೊದಲು ಯಾವ ದೇಶದಲ್ಲಿ ಅಳಬೇಕು? ಎ ಭಾರತ, ಬಿ ಜಪಾನ್, ಸಿ ಅಮೆರಿಕ, ಡಿ ಚೀನಾ. ಉತ್ತರ ಡಿ ಚೀನಾ. ಯಾವ ಜೀವಿಯು ಬೆಂಕಿಯಲ್ಲಿ ಸುಟ್ಟು ಹೋದಾಗ ಬಾಂಬ್ನಂತೆ ಸ್ಫೋಟಗೊಳ್ಳುತ್ತದೆ? ಎ ಜಿರಳೆ, ಬಿ ಉಸಿರವಳ್ಳಿ, ಸಿ ಚಿಟ್ಟೆ, ಡಿ ಜೇಡ. ಉತ್ತರ ಜೇಡ. 36ನೇ ಪ್ರಶ್ನೆ, ಬೆಂಕಿಯ ಶತ್ರು ಎಂದು ಯಾವುದನ್ನು ಕರೆಯುತ್ತಾರೆ? ಎ ಆಮ್ಲಜನಕ, ಬಿ ಮಿಥೇನ್, ಸಿ ಸಾರಜನಕ, ಡಿ ಕಾರ್ಬನ್ ಡೈಆಕ್ಸೈಡ್. ಉತ್ತರ ಡಿ ಕಾರ್ಬನ್ ಡೈಆಕ್ಸೈಡ್. 37ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆಯು ಕರ್ನಾಟಕದ ಯಾವ ಸ್ಥಳದಲ್ಲಿದೆ? ಎ ಕೊಳ್ಳೇಗಾಲ, ಬಿ ಶಿಡ್ಲಘಟ್ಟ, ಸಿ ಚನ್ನಪಟ್ಟಣ, ರಾಮನಗರ. ಉತ್ತರ ಡಿ ರಾಮನಗರ. 38ನೇ ಪ್ರಶ್ನೆ, ಯಾವ ಮಣ್ಣು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ? ಎ ಜೇಡಿ ಮಣ್ಣು, ಬಿ ಲ್ಯಾಟರೈಟ್ ಮಣ್ಣು, ಸಿ ಕೆಂಪು ಮಣ್ಣು, ಡಿ ಮೆಕ್ಕಲು ಮಣ್ಣು. ಉತ್ತರ ಎ ಜೇಡಿ ಮಣ್ಣು. 39ನೇ ಪ್ರಶ್ನೆ, ಮೂತ್ರಪಿಂಡವು ದಿನಕ್ಕೆ ಎಷ್ಟು ಬಾರಿ ರಕ್ತವನ್ನು ಫಿಲ್ಟರ್ ಮಾಡುತ್ತದೆ? ಎ 400 ಬಾರಿ, ಬಿ 200 ಬಾರಿ, ಸಿ 300 ಬಾರಿ, ಡಿ 100 ಬಾರಿ. ಉತ್ತರ ಎ 400 ಬಾರಿ. 40ನೇ ಪ್ರಶ್ನೆ, ಈರುಳ್ಳಿ ಹೆಚ್ಚು ತಿಂದರೆ ಯಾವ ರೋಗ ಬರುತ್ತದೆ? ಎ ಉಬ್ಬಸ, ಬಿ ಕಿಡ್ನಿ ಸಮಸ್ಯೆ, ಸಿ ಮೆದುಳಿನ ಜ್ವರ, ಡಿ ಹೃದಯ ಸಮಸ್ಯೆ. ಉತ್ತರ ಎ ಉಬ್ಬಸ. ಯಾವ ತರಕಾರಿಯನ್ನು ತಿನ್ನುವುದರಿಂದ ಎತ್ತರವು ವೇಗವಾಗಿ ಹೆಚ್ಚಾಗುತ್ತದೆ? ಎ ಹಾಗಲಕಾಯಿ, ಬಿ ಪಾಲಕ್ ಸೊಪ್ಪು, ಸಿ ಆಲೂಗಡ್ಡೆ, ಡಿ ಟೊಮಾಟೊ. ಉತ್ತರ ಬಿ ಪಾಲಕ್ ಸೊಪ್ಪು. ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಹಣ್ಣುಗಳು ನೀಡುವ ಸಸ್ಯ ಯಾವುದು? ಎ ಬೇರಿ ಹಣ್ಣು, ಬಿ ಬಾಳೆಹಣ್ಣು, ಸಿ ಮಾವು, ಡಿ ದಾಳಿಂಬೆ. ಉತ್ತರ ಬಿ ಬಾಳೆಹಣ್ಣು. ಯಾವ ಮರವನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ? ಎ ಸಿರಿಗಂಧ, ಬಿ ಪಾರಿಜಾತ ಮರ, ಸಿ ಜಾಜಿಕಾಯಿ ಮರ, ಡಿ ಆಲದ ಮರ. ಉತ್ತರ ಡಿ ಆಲದ ಮರ. ಒಂಟೆ ನೀರು ಕುಡಿಯದೆ ಎಷ್ಟು ತಿಂಗಳು ಬದುಕಬಲ್ಲದು? ಎ 2 ತಿಂಗಳು, ಬಿ 7 ತಿಂಗಳು, ಸಿ 5 ತಿಂಗಳು, ಡಿ 8 ತಿಂಗಳು. ಉತ್ತರ ಬಿ 7 ತಿಂಗಳು. ಅಕ್ಕಿ ಉತ್ಪಾದನೆಯಲ್ಲಿ ಯಾವ ದೇಶವು ನಂಬರ್ 1 ಆಗಿದೆ? ಎ ಭಾರತ, ಬಿ ಚೀನಾ, ಸಿ ಬಾಂಗ್ಲಾದೇಶ, ಡಿ ಇಂಡೋನೇಷಿಯಾ. ಉತ್ತರ ಬಿ ಚೀನಾ. ಆನೆ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಎ ಮಹಾರಾಷ್ಟ್ರ, ಬಿ ರಾಜಸ್ಥಾನ್, ಸಿ ಗುಜರಾತ್, ಡಿ ಕರ್ನಾಟಕ. ಉತ್ತರ ಬಿ ರಾಜಸ್ಥಾನ್. ಭಾರತದಲ್ಲಿ ಮೊದಲು ಯಾವ ಪಕ್ಷವನ್ನು ರಚಿಸಲಾಯಿತು? ಎ ಬಿಜೆಪಿ, ಬಿ ಕಾಂಗ್ರೆಸ್, ಸಿ ಜೆಡಿಎಸ್, ಡಿ ಆಮ್ ಆದ್ಮಿ.
ಉತ್ತರ ಬಿ ಕಾಂಗ್ರೆಸ್. ವಿಶ್ವ ಜನಸಂಖ್ಯಾ ದಿನ ಯಾವಾಗ ಆಚರಿಸಲಾಗುತ್ತದೆ? ಎ ಜುಲೈ 11, ಬಿ ಜುಲೈ 21, ಸಿ ಜುಲೈ 31, ಡಿ ಜುಲೈ 12. ಉತ್ತರ ಎ ಜುಲೈ 11. ಪೆಟ್ರೋಲಿಯಂ ಅನ್ನು ಮೊದಲು ಎಲ್ಲಿ ಕಂಡುಹಿಡಿಯಲಾಯಿತು? ಎ ದುಬೈ, ಬಿ ಅಮೆರಿಕ, ಸಿ ಸೌದಿ ಅರೇಬಿಯಾ, ಡಿ ಚೀನಾ. ಉತ್ತರ ಡಿ ಚೀನಾ. ಜಗತ್ತಿನಲ್ಲಿ ಯಾವ ಪ್ರಾಣಿಗೆ 2 ನಾಲಿಗೆಗಳಿವೆ? ಎ ಲೆಮೂರ್, ಬಿ ಕೋತಿ, ಸಿ ಹುಲಿ, ಡಿ ಕರಡಿ. ಉತ್ತರ ಎ ಲೇಮುರ್ಸ್ ಅಥವಾ ಲೇಮೂರ್.